ಉತ್ತರಿ ಮಕ್ಕಳಾದ ಕನಕಾಂಗಿ ಎಂಬ ಕಾಂತನ ದಂತ ರೂಪವನ್ನು ತೊಟ್ಟು ದುರಕ್ಕಿ ಹೋಗುವಂತೆ. ಆದ ಕಾರಣ ಬರದಿಂದ ಹೋಗಿ ಕಾಂತನ ತೆರಳಿಸಿ ಹೊಂದಿಸಿ ಅರಮಂದಿರಕ್ಕೆ ಕರೆದುಕೊಂಡು ಬರೋಣ ಬಾರ ತಂಗಿ ಸುಭಾಗಿ. ಈ ಮಿಶ್ರ ಎಪ್ಪಡಿಗೆ ಬಸವರಾಜ ಅವರು ಉಮಾಕು 100 ರೂಪಾಯಿ, ಸುಮಾಕುಗೆ 200 ರೂಪಾಯಿ ಮತ್ತು ಉಮಾಕುಗೆ 200 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಕಾಂತ ಕಾಂತಿ, ನಿನ್ನ ಪಯಣವಲ್ಲಿಗೆ ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಯಾರಿಗೆ ಬೇಕಾಗಿರುವುದು? ಅದು ಯಾರಿಗೆ ತಿಳಿಸುವುದಿಲ್ಲ ಸುಂದರಿ. ತಿಳಿಸಬೇಕು ಪ್ರಿಯ. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಸತಿಗಳ ಮುಂದೆ ತಿಳಿಸಿದಂತ ಕಾರ್ಯ ಇರುವುದೇ? ಸತಿಗಳ ಮುಂದೆ ತಿಳಿಸಿ ಹೋದ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಹಾಗಾದ್ರೆ ಜಯವಾಗುದೇ? ಹೌದು ಸುಂದರಿ. ಪ್ರಿಯ ಪ್ರಿಯಳೇ. ಸುಂದರ ಸುಂದರ ಸುಂದರಿ ನಲ್ಲ ನಲ್ಲೇ ಹೇಳು ಕೇಳು. ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನನ್ನ ನಿನ್ನ ಪಯಣ ತಮ್ಮ ಪಾದ ಪದ್ಮವೇ ನಮಗೆ ಆಶ್ರಯ. ನೇಮ ಆಚರಿಸಿದ ಚಕೋರ ಪಕ್ಷಿಯಂತೆ ವಾರದ ಆಚರಿಸಿದ ಮಚ್ಚಂಗಳಂತೆ. ಕಾಂತ ನಾವು ನಿಮ್ಮ ಆಶ್ರಯಕ್ಕೆ ಬಂದಿರುವುದು. ಅಷ್ಟರೊಳಗೆ ನಮ್ಮ ಮನಸ್ಸು ಮಾಡಿ ಕಾಲಕ್ಕೆ ಹೋಗುವ ಪ್ರಿಯ ತಮ್ಮ ಪಾದ ಪದ್ಮವೇ ನಮಗೆ ಆಶ್ರಯ. ಕೌರವರ ಪಡೆ ಕಡಿರಿ ಕಾರಣ ನಾದಿಗಳ ಪಡಿ ಕಡಿಮೆ ಬರುವವರೆಗೆ ನನಗೆ ಮಾತ್ರ ಕೋಪವು ತಿಳಿಯಲಾಗದು. ಮುಂದೆಗೆ ತೆರಳು ಮುದ್ದು ಬುದ್ಧಿಯಾದ ಪದ್ಮಾಕ್ಷಿಯೇ, ರಾಜಬದ್ಧನಾಗಿ ಹೊರಡುವ ಸುಭದ್ರಿಯ ಕುಮಾರನ ಆಜ್ಞೆ ಬದ್ಧಲಾಗಿ ಸತ್ಪ್ರೋದಲಿದ್ದ ಕೋಪದಿ ಕುಲಾದ್ರಿಗಳನ್ನು ಕಿತ್ತು ಬಿಸಾಡುವ ಮಹತ್ಫಲಶಾಲಿಯ ಮುಂದೆ ಬುದ್ಧಿ ಸಡಿಲಾಗಿ ಬಂದು ನಿಂತಿವೆಯ ಮಾತುಕತೆ ತೆರಳುವವನೇ
ಯಾರ ಕೂಡ ಪಂಥವನ್ನು ಕಟ್ಟಿ ಹೋಗುತ್ತೀವಿ ಕೌರವ ಕರ್ಣ ದ್ರೋಣಾದಿಗಳ ಒಡೆಯನ ಪಂಥವನ್ನು ಕಟ್ಟಿರುವೆನು ಸುಂದರಿ. ಕರ್ಣ ದ್ರೋಣರ ಕೂಡ ಪಂಥವನ್ನು ಕಟ್ಟಿ ಹೋಗುತ್ತೀವಿಯಾ? ಹೌದು ಸುಂದರಿ. ಬೇಡ ಕಾಂತ, ಅದು ಯಾತಕ್ಕೆ ಬೇಡ ರಮಣಿ? ಅವರ ಸಾಮಾನುಗಳಲ್ಲ. ನಾನೇನು ಸಾಮಾನ್ಯದವನೇ ಸುಂದರಿ. ಕಾಂತ, ಕಾಂತೆ ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎಂತ ಕರುಗಳು ಬೆರೆಯುವ ಮಾನಗಳಿಗೆ ಚಿಕ್ಕ ಬಾಲ್ಯದಲ್ಲಿರುವುದೇನೆ. ಪ್ರಿಯ, ಏನೇ? ಹೆಬ್ಬರ ಸತಿಯರಲ್ಲೇ ಉಲ್ಲಾಸದಿಂದಿರಬೇಕು. ಯುದ್ಧ ಮಾಡಿ ಬಂದ ಮೇಲೆ ನಿಮ್ಮ ಕೂಡ ಉಲ್ಲಾಸದಿಂದಿರುವನು ಸುಂದರಿ. ಶುದ್ಧ ಮಾಡಿ ಬರುವೆಯ? ಬರುವೆನು ಸುಂದರಿ. ಕರ್ಣ ದ್ರೋಣರನ್ನು ಗೆದ್ದು ಬರುವ ಗೆದ್ದು ಬರುವೆನು ಕಾಂತೆ. ಆತ ಅವರ ವಿಚಾರವನ್ನು ನೀನು ತಿಳಿದುಕೊಂಡಿರುವೆಯ? ಅವರ ವಿಚಾರ ನನಗೆ ತಕ್ಕಬೇಕು ರಮಣಿ. ನೀನು ತಿಳಿದುಕೊಳ್ಳಬೇಕಲ್ಲವೇ? ಅವರ ವಿಚಾರ ನನಗೆ ಬೇಕಿಲ್ಲ ಸುಂದರಿ. ಸುಂದರ, ಸುಂದರಿ ಆದರೆ ನನಗೆ ತಿಳಿದಿರುವುದು ನನಗೆ ಹೇಳಲು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಭಾರತ ವೀರ ಕುಮಾರ ಸುಂದರ, ನೀನೆಂತನು? ವೀರ ಅರ್ಜುನನ ಮಗನು ಕಾಂತೆ. ಪ್ರಿಯ, ಹೇಳಿದವರೆಗೆ ಯಾರನ್ನು ಗೆದ್ದು ಬಂದ್ರಿವಿ? ನಾನು ಯಾರನ್ನು ಗೆದ್ದು ಬಂದಿರಲಿಲ್ಲ. ನನ್ನ ತಂದೆಯಾದ ಪಾರ್ಥನು ಯುದ್ಧ ಮಾಡಿ ಗೆದ್ದಿರುವುದು. ಈಗ ಕರ್ಣರನ್ನು ಗೆದ್ದು ಬರುವೆಯ? ಪ್ರಿಯ, ಅವರ ಸಾಮಾನ್ಯರಲ್ಲ. ಕಾಂತೆ ಅಲ್ಲ, ಕಾಂತೆ ನನ್ನೇನು ಮಾಡುವರು ಸುಂದರಿ. ಸುಂದರ, ಸುಂದರಿ ಕೌರವರನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ಅದು ಯಾತಕ್ಕೆ ಆಗಲಾರದು? ಚಕ್ರದಿಂದ ಬೇಯಿಸುವ ಕೇಳಿದ ಧರ್ಮವ ಪಾರ್ಥನವರು. ಕಾರಣ ಆತ ಕಾಂತೆ ಹೋಗುವೆಯ? ಹೋಗುವೆನಾ? ಹೆಬ್ಬರ